ದಿನ ಕೊಪ್ಪಳ ನಗರದಲ್ಲಿ ರೈಲ್ವೆ ಮೇಲ್ಸೇತುವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಹಿರಿಯ ಸಹೋದರ ಸಮಾನರು, ಕೇಂದ್ರ ಸಚಿವರಾಗಿರುವ ಗೌರವಾನ್ವಿತ ಸಚಿವ ಸೋಮಣ್ಣನವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಕೊಪ್ಪಳ ನಗರದ ಶಾಸಕರು ಸಹೋದರರಾಗಿರುವ ರಾಘವೇಂದ್ರ ಹಿತ್ತಾಳ್ ಅವರಿಗೆ ಮತ್ತು ಸಂಸದರಾಗಿರುವ ರಾಜಶೇಖರ್ ಹಿತ್ತಾಳ್ ಅವರಿಗೆ, ನನ್ನ ಇನ್ನೊಬ್ಬ ಸಹೋದರರು ಶಾಸಕರು ಆಗಿರುವ ದೊಡ್ಡನಗೌಡರಿಗೆ ಮತ್ತು ಸಹೋದರಿ ವಿಧಾನ ಪರಿಷತ್ ಸದಸ್ಯರು ಹೇಮಲತಾ ನಾಯ್ಕ ಅವರಿಗೆ, ಮಾಜಿ ಸಂಸದರಾಗಿರುವ ಶಿವರಾಮೇಗೌಡರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ರೈಲ್ವೆ ಅಧಿಕಾರಿ ವರ್ಗದವರಿಗೆ, ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಕೊಪ್ಪಳ ನಗರದ ಮಹಾಜನತೆಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲ ವಿಚಾರಗಳನ್ನ ಈಗಾಗಲೇ ನಮ್ಮ ಸಂಸದರಾಗಿರುವ ರಾಜಶೇಖರ್ ಹಿತ್ತಾಳ್ ಅವರು, ಶಾಸಕರು ರಾಘವೇಂದ್ರ ಹಿತ್ತಾಳ್ ಅವರು ಮತ್ತು ದೊಡ್ಡನಗೌಡರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಮತ್ತು ರೈಲ್ವೆ ಅಭಿವೃದ್ಧಿ ಬಗ್ಗೆ, ರಾಜ್ಯದ ಬಗ್ಗೆ ಸಚಿವರು ಸೋಮಣ್ಣನವರು ಮಾತಾಡುವ ಸಂದರ್ಭ ಇರುವ ಕಾರಣ ನಾನು ಎರಡು ಮಾತುಗಳು, ಅದರಲ್ಲಿ ವಿಶೇಷವಾಗಿ ಗಂಗಾವತಿ ನಗರಕ್ಕೆ ಸಂಬಂಧಪಟ್ಟು ಅಲ್ಲಿ ರೈಲ್ವೆ ನಿಲ್ದಾಣವನ್ನ ಅಂಜನಾದ್ರಿ ರೈಲ್ವೆ ನಿಲ್ದಾಣ ಅನ್ನೋ ಹೆಸರನ್ನ ಮಾಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡಿ ಈಗಾಗಲೇ ಸನ್ಮಾನ್ಯ ಸಚಿವರಿಗೆ ಅದನ್ನ ಸಲ್ಲಿಸಿದ್ದೀವಿ. ಖಂಡಿತವಾಗ್ಲೂ ಕೂಡ ಶೀಘ್ರದಲ್ಲೇ ಗಂಗಾವತಿ ರೈಲ್ವೆ ನಿಲ್ದಾಣವನ್ನ 20 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಇನ್ನೊಂದು ವಾರದಲ್ಲಿ ಟೆಂಡರ್ ಕರೆಯೋದ್ರ ಮೂಲಕ ಅದರ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಸೋಮಣ್ಣನವ್ರನ್ನ ನಾನು ಹೃದಯಪೂರ್ವಕವಾಗಿ ಈಗಾಗಲೇ ನಾನು ಆಹ್ವಾನ ಮಾಡ್ತಾ ಇದ್ದೀನಿ. ಅಣ್ಣ, ಗಂಗಾವತಿ ರೈಲ್ವೆ ನಿಲ್ದಾಣಕ್ಕೆ ಅಂಜನಾದ್ರಿ ಹೆಸರನ್ನ ನಾಮಕರಣ ಮಾಡಿದ್ರ ಜೊತೆಗೆ ತಾವೇ ಬಂದು ಆ 20 ಕೋಟಿ ಕಾಮಗಾರಿಗೆ ಭೂಮಿ ಪೂಜೆ ಮಾಡೋದ್ರ ಮೂಲಕ ಅದು ಸೋಮಣ್ಣ ಅವರಂತಂದ್ರೆ ಏನೇ ಹೇಳಿದ್ರು ಕೂಡ ಅವರ ಕ್ಷಣ, ಅವ್ರ ಹಿಂದೆ ಕೂಡ ನಾನು ಅವರಿಬ್ಬರು ರಾಜ್ಯದಲ್ಲಿ ಮಂತ್ರಿಗಳಾಗಿದ್ದಾಗಲೂ ಕೂಡ ಇವತ್ತು ಅವರು ಕೇಂದ್ರ ಸಚಿವರಾಗಿದ್ದಾರೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ವಿಚಾರ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತಿಗೂ ಕೂಡ ಎಲ್ಲರೂ ಕೂಡ ಸೋಮಣ್ಣ ಅವರ ಹೆಸರನ್ನ ನೆನಪಿಟ್ಕೊಳ್ಳುವಂತ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದ ರೈಲ್ವೆ ಕಾಮಗಾರಿ ಕೆಲಸಗಳಾಗೋದ್ರಿಂದ ಇಡೀ ದೇಶದ ಗಮನ ನಮ್ಮ ಕರ್ನಾಟಕದ ಕಡೆ ತಿರುಗಿಸುವ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಆಂಜನೇಯ ಸ್ವಾಮಿ ಕೃಪೆಯಿಂದ, ಗವಿಶ್ರೀಗಳ ಆಶೀರ್ವಾದದಿಂದ ಖಂಡಿತವಾಗ್ಲೂ ಕೂಡ ಅವರು ಆ ಕೆಲಸಗಳನ್ನ ಮಾಡ್ತಾರೆ ಅನ್ನುವಂತ ಒಂದು ನಂಬಿಕೆ ಬಂಧುಗಳೇ. ಜೊತೆಗೆ ಇವತ್ತು ನಮ್ಮ ಅಂಜನಾದ್ರಿಯಿಂದ ಅಯೋಧ್ಯೆಗೆ ಈಗಾಗಲೇ ನಮ್ಮ ಸಹೋದರರಾಗಿರುವ ರಾಜಶೇಖರ್ ಹಿತ್ತಾಳ್ ಅವರು ಹೇಳಿದ್ದಾರೆ, ಒಂದು ವಿಶೇಷವಾದ ರೈಲನ್ನ ನಾವು ಮಾಡಬೇಕು ಅಂತ ಹೇಳಿ. ವಿಶೇಷವಾದ ರೈಲನ್ನ ಮಾಡೋದ್ರ ಜೊತೆಗೆ ಆ ರೈಲಿಗೆ ಅಂಜನಾದ್ರಿ ಅಯೋಧ್ಯೆ ಎಕ್ಸ್ಪ್ರೆಸ್ ಅಂತ ಹೆಸರಿಡೋದ್ರ ಮೂಲಕ ಇಡೀ ನಮ್ಮ ಕೊಪ್ಪಳ ಜಿಲ್ಲೆ ಅಭಿವೃದ್ಧಿ ಒಂದು ಪದದಲ್ಲಿ ಮುಂದೆ ಸಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಇನ್ನು ಇವತ್ತು ನಮ್ಮ ಅಂಜನಾದ್ರಿ ಅಂದ್ರೆ ಅಯೋಧ್ಯೆ ಮತ್ತು ತಿರುಪತಿ ಮಾದರಿಯಲ್ಲಿ ಆಗ್ಬೇಕು ಅನ್ನುವಂತ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿದ್ದೀವಿ. ಅದೆಲ್ಲವನ್ನೂ ಕೂಡ ನಾನು ಅಣ್ಣವ್ರ ಹತ್ರ ನಾನು ಮಾತಾಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಆಶೀರ್ವಾದದಿಂದ ಕೇಂದ್ರದಿಂದ ಕೂಡ ಸುಮಾರು 1350 ಕೋಟಿ ಪ್ರಪೋಸಲ್ ಮೂಲಕ ಅಂಜನಾದ್ರಿಯನ್ನ ಅತ್ಯಂತ ಸುಂದರವಾಗಿ ಅಯೋಧ್ಯೆ ಯಾವ ರೀತಿ ಅಭಿವೃದ್ಧಿ ಆಗಿದೆಯೋ ಆ ರೀತಿ ಅಭಿವೃದ್ಧಿ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಒಂದೆರಡು ಮಾತುಗಳನ್ನ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.